Hello everyone, how are you all? Hope you all are doing good. Welcome to Samshit Tutorials. So in my previous video I have discussed about the congruency of the triangles. ಆ ಕಾಂಗ್ರಿಯನ್ಸಿಯಲ್ಲಿ ಎಷ್ಟು ಕ್ರೈಟೀರಿಯಾ ಬರ್ತವೆ ಆ ಕ್ರೈಟೀರಿಯಾನ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, if you are new to our channel, please subscribe and don't forget to hit the bell icon. So today's topic is simple interest and compound interest. Okay students, so ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮತ್ತೆ ಚಕ್ರ ಬಡ್ಡಿ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಇಲ್ಲಿ ಸರಳ ಬಡ್ಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಸಿಂಪಲ್ ಇಂಟ್ರೆಸ್ಟ್ ಡೈರೆಕ್ಟ್ ಫಾರ್ಮುಲಾ ಹೇಳ್ಬಿಡ್ತೀನಿ ನಾನು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ನೀವು ಅಸಲು, ಹೌದಾ, ನೀವು ಎಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಿರ್ತೀರ ಅದು ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಟೈಮ್, ಹೌದಾ, ಟೈಮ್ ಅಂತಂದರೆ ಎಷ್ಟು ಸಮಯ ತನಕ ನೀವು ಅದನ್ನ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅದು ಟೈಮ್ ಆಗುತ್ತೆ. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಪರ್ಸೆಂಟ್, ಹೌದಾ, ಇಂಟ್ರೆಸ್ಟ್ ಮೇಲೆ ನೀವು ಅದನ್ನ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಮೌಂಟನ್ನು ಅನ್ನೋದು ಏನು ಬರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಇದನ್ನು ಡಿವೈಡೆಡ್ ಬೈ ನಾವು 100 ಮಾಡಬೇಕು, ಹೌದಾ? ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಸಿಂಪಲ್ ಇಂಟ್ರೆಸ್ಟ್. ವೆರಿ ಸಿಂಪಲ್. ಫಾರ್ ಸಪೋಸ್, ಸೊ ಇಲ್ಲಿ ನಾನು ಮೇಜರ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟಿಗೆ ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ, ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಈ ಟಾಪಿಕ್, ಹೌದಾ? ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಐ ವಿಲ್ ಟೇಕ್ ಇಟ್ ಆಸ್ 10,000. ಓಕೆ, ಫಾರ್ ದಿಸ್ 10,000 ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಅಂಡ್ ಐ ವಿಲ್ ಟೇಕ್ ಅ ಟೈಮ್ 1 year and the rate of interest of 10%. ಸೊ ದಿಸ್ ಇಸ್ ಡಿವೈಡೆಡ್ ಬೈ 100, ಹೌದಾ? ಸೊ ಇಲ್ಲೇನು ಪ್ರಿನ್ಸಿಪಲ್ ಅಮೌಂಟ್ನ 10,000 ತಗೊಂಡಿವಿ, ಜಸ್ಟ್ 1 year. ಸೊ ಇಲ್ಲಿ ಯಾಕೆ ನಾನು 10,000 1 year ಮತ್ತೆ 10% ತಗೊಂಡಿದ್ರೆ, ಜಸ್ಟ್ ಐ ನೀಡ್ ಟು ಶೋ ಯು ದ ಡಿಫರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್. ದಟ್ ಇಸ್ ಮೈ ಇಂಟೆನ್ಷನ್. ಸೊ ಇಲ್ಲಿ ನೋಡಿದ್ರೆ ಈಗ ಸಿ, ಇಫ್ ವಿ ಕ್ಯಾನ್ಸಲ್ ಹಿಯರ್ 2 zeros and I will get it as a 100 into 10, that is 1000, right? So here I get it as a 1000 rupees simple interest. ಸೊ ಇದನ್ನ ಕಾಂಪೌಂಡ್ ಇಂಟ್ರೆಸ್ಟಿಗೆ ಕ್ಯಾಲ್ಕುಲೇಟ್ ಮಾಡುವ. ಸೊ ಇದು ಸಿ ಫಾರ್ 1 year, ದಿಸ್ ಈಸ್ ಫಾರ್ 1 year, ಹೌದಾ? ಫಸ್ಟ್ ಇಯರ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಎರಡು ಸೇಮ್ ಇರ್ತವೆ, ಹೌದಾ? ಸೊ ಇಲ್ಲಿ ಫಸ್ಟ್ ಇದನ್ನ ಸೆಕೆಂಡ್ ಇಯರ್ಗೂ ಮಾಡಿ ನೋಡಿಬಿಡೋಣ. ಸೊ ದಿಸ್ ಈಸ್ ಫಾರ್ ಫಸ್ಟ್ ಇಯರ್. ಸೊ ಫಾರ್ ಸೆಕೆಂಡ್ ಇಯರ್, ಹೌದಾ, ಸೆಕೆಂಡ್ ಇಯರಿಗೆ ಯಾವ ರೀತಿ ಆಗುತ್ತೆ ನೋಡೋಣ. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್, ಹೌದಾ, ನಿಮ್ಮದು ಪ್ರಿನ್ಸಿಪಲ್ ಅಮೌಂಟ್ 10,000 ಇರುತ್ತೆ. ಸೊ ಟೈಮ್ 2 years ಬೇಕು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಸೆಕೆಂಡ್ ಇಯರಿಗೆ ಅಗೇನ್ 10% means, so directly you will get it as a 100 again 2, so here you will get it as a 2,000, ಹೌದಾ? ಸೊ ಇಲ್ಲಿ ನಮ್ಮದು ಸಿಂಪಲ್ ಇಂಟ್ರೆಸ್ಟ್ 2,000 ಬಂದುಬಿಡ್ತು, ಹೌದಾ? ಸೊ ಆಫ್ಟರ್ 2 years ನಿಮಗೆ ಸಿಗೋ ಅಂಥ ಅಮೌಂಟ್ ಎಷ್ಟು, ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಮಾಡಬೇಕು. ಪ್ರಿನ್ಸಿಪಲ್ 10,000 ಇದೆ, ರೈಟ್? ಸೊ 10,000 ಪ್ಲಸ್ 2,000, ಸೊ ಟೋಟಲ್ ಐ ವಿಲ್ ಗೆಟ್ ಆಫ್ಟರ್ 2 years ಈಸ್ 12,000 rupees. ಸೊ ದಿಸ್ ಈಸ್ ಇನ್ ದ ಸಿಂಪಲ್ ಇಂಟ್ರೆಸ್ಟ್, ಹೌದಾ? ಸೊ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ನನಗೆ 10,000 ಮತ್ತು 2,000 ಟೋಟಲ್ 12,000 ಸಿಗುತ್ತೆ ಆಫ್ಟರ್ 2 years. ಸೊ ವಾಟ್ ಅಬೌಟ್ ಇನ್ ದ ಕಾಂಪೌಂಡ್ ಇಂಟ್ರೆಸ್ಟ್? ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿನೂ ಸೇಮ್ ಆಗುತ್ತಾ, ಅದನ್ನು ನೋಡುವ ಇದು. ಸೊ ಕಾಂಪೌಂಡ್ ಇಂಟ್ರೆಸ್ಟ್, ಸೊ ಫಸ್ಟ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಸಿ, ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್ ಏನಾಗುತ್ತೆ ಅಂತಂದರೆ ಅಗೇನ್ ಸಿ ಪ್ರಿನ್ಸಿಪಲ್ ಅಮೌಂಟ್ ವಿಲ್ ಬಿ 10,000. ಸೊ ಟೈಮ್ ವಿಲ್ ಬಿ 1 year and the rate of interest is 10,000. So divided by 100, right? Divided by 100. So again you will get it as a 1,000. Okay, sorry, 1,000 rupees you will get. Okay, see, in simple interest and compound interest, first year interest is the same. Okay, that is here also you will get 1,000, here also you will get for 10,000 principal amount and at the rate of 10%. But the difference here is, for the second year also in a simple interest the principal amount is 10,000, but in a compound interest is difference. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಸೆಕೆಂಡ್ ಇಯರ್ಗೆ ಏನಾಗುತ್ತಪ್ಪಿ, ಸಿ ಎವ್ರಿ ಇಯರ್ ನಿಮ್ಮದು ಸಿಂಪಲ್ ಇಂಟ್ರೆಸ್ಟಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ನೀವು ಸ್ಟಾರ್ಟಿಂಗ್ ಏನು ಡೆಪಾಸಿಟ್ ಮಾಡಿರ್ತೀರಲ್ಲ, ನೀವು 5 ವರ್ಷಕ್ಕನ ಮಾಡಿರಿ, 10 ವರ್ಷ ತನಕ ಡೆಪಾಸಿಟ್ ಮಾಡಿರಿ, 20 ವರ್ಷ ತನಕ ಡೆಪಾಸಿಟ್ ಮಾಡಿರಿ, ಈಚ್ ಆ್ಯಂಡ್ ಎವ್ರಿ ಇಯರ್, ಹಾಂ, ಪ್ರತಿ ವರ್ಷಕ್ಕೆ ನಿಮ್ಮದು ಪ್ರಿನ್ಸಿಪಲ್ ಅಮೌಂಟ್ ಅನ್ನೋದು ಬರೀ 10,000 ಇರುತ್ತೆ. ಆದರೆ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಹಾಗಲ್ಲ. ಕಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ, ಎವ್ರಿ ಇಯರ್
ಪ್ರಿನ್ಸಿಪಲ್ ಅಮೌಂಟು ಆ ಇಂಟ್ರೆಸ್ಟಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಇಯರಿಗೆ ಆಯಿತು. ಓಕೆ, ಸೊ ಸೆಕೆಂಡ್ ಇಯರ್ಗೆ ಏನಾಗುತ್ತೆ ಅಂತಂದ್ರೆ ಫಾರ್ ಸೆಕೆಂಡ್ ಇಯರ್ ವಾಟ್ ಹ್ಯಾಪನ್ಸ್ ಮೀನ್ಸ್ ಇಂಟ್ರೆಸ್ಟ್. ಓಕೆ, interest is equals to principal amount will not be 10,000. This 10,000 will be added to the interest of the first month, that is so 11,000 it will be. ಹೌದಾ, ಈ 11,000 ಈಗ ಇಂಟ್ರೆಸ್ಟ್ ನಿಮ್ಮದು ಪ್ರಿನ್ಸಿಪಲ್ ಅಮೌಂಟ್ ಏನಾಗಿದೆ 11,000. ಹೌದಾ, ಸೊ ಈಗ ಮತ್ತೆ 1 ಇಯರ್ಗೆ ಕ್ಯಾಲ್ಕುಲೇಟ್ ಮಾಡೋದು. ಹೌದಾ, ಸೊ ಇಟ್ ಈಸ್ you will get it as 1100 rupees. So after 2 years the total interest is 1000 plus 1100. We will see total interest of 2 years is equals to 1000 plus 1100, which is 2100. ಸೊ ಅಮೌಂಟ್ ಏನಾಗುತ್ತೆ ಹಾಗಾದರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಸೊ ಪ್ರಿನ್ಸಿಪಲ್ ಎಷ್ಟಿತ್ತು 10,000. ಹೌದಾ, ಸೊ ಇಲ್ಲಿ 2100 ಆ್ಯಂಡ್ ಟೋಟಲ್ ಅಮೌಂಟ್ ವಿಲ್ ಬಿ 12,100. ಸೊ ದಿಸ್ ಈಸ್ ಇನ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ದಿಸ್ ಈಸ್ ಇನ್ ದ ಸಿಂಪಲ್ ಇಂಟ್ರೆಸ್ಟ್. ಇದು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಇದು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ. ಸೊ ಇದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಎವ್ರಿ ಇಯರ್ ದ ಇಂಟ್ರೆಸ್ಟ್ ವಿಲ್ ಬಿ ಆ್ಯಡೆಡ್ ಟು ದ ಪ್ರಿನ್ಸಿಪಲ್ ಅಮೌಂಟ್, ಸೊ ದ್ಯಾಟ್ ದ ನೆಕ್ಸ್ಟ್ ಕ್ಯಾಲ್ಕುಲೇಟೆಡ್ ಪ್ರಿನ್ಸಿಪಲ್ ವಿಲ್ ಬಿ ಅಮೌಂಟ್ ಆಫ್ ದ ಪ್ರೀವಿಯಸ್ ಇಯರ್. ಹೌದಾ, ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ನೆಕ್ಸ್ಟ್ ಇಯರ್ದು ಪ್ರಿನ್ಸಿಪಲ್ ಅಮೌಂಟ್ ಏನಾಗುತ್ತೆ, ಈ ಇಯರ್ ಪ್ರಿನ್ಸಿಪಲ್ ಅಮೌಂಟು ಮತ್ತು ಇಂಟ್ರೆಸ್ಟ್ ಎರಡು ಆ್ಯಡ್ ಮಾಡಿ ಏನು ಅಮೌಂಟ್ ಬರುತ್ತಲ್ಲ ಆ ಅಮೌಂಟ್ ನೆಕ್ಸ್ಟ್ ಇಯರ್ದು ಪ್ರಿನ್ಸಿಪಲ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇದು ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಈ ಥರ ಈಗ ಫಾರ್ ಸಪೋಸ್ ಇಲ್ಲಿ ನಾವು 2 ವರ್ಷಕ್ಕೆ ಮಾಡಿದ್ದೀವಿ. ಓಕೆ, ವೆಲ್ ಆ್ಯಂಡ್ ಫೈನ್. ಇಫ್ ವಿ ನೀಡ್ ಟು ಫೈಂಡ್ ಔಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಪ್ ಟು 10 years. ಈಗ 10 years ತಾನೆ ಇರ್ತೀವಿ ನಾವು. ಪ್ರತಿ ಸಲ 10 ಸಲನೂ ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಕೊಡೋಕ್ಕಾಗಲ್ಲ, 10 ಸಲನೂ ಕ್ಯಾಲ್ಕುಲೇಟ್ ಮಾಡ್ದೆ ಕೊಡೋಕ್ಕಾಗಲ್ಲ. ಸಿಂಪಲ್ ಇಂಟ್ರೆಸ್ಟ್ ಡೈರೆಕ್ಟ್ಲಿ ನಾವಿಲ್ಲಿ ಫಾರ್ಮುಲಾದಲ್ಲಿ ಟೈಮ್ ಪ್ಲೇಸಲ್ಲಿ 10 ಹಾಕ್ಬಿಟ್ವಿ ಅಂತಂದರೆ ವೆಲ್ ಇಟ್ ಈಸ್ ಫೈನ್. ಡೈರೆಕ್ಟ್ಲಿ 10 years ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಸಪೋಸ್ ದ ಸೇಮ್ ಡಾಟಾ, ಇಫ್ ದ ಸೇಮ್ ಡಾಟಾ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಫಾರ್ 10 years, simply I will take it as a here instead of 2 I will write it as 10. So I will get it as a 20,000, right? Sorry, 10,000. I will get it as a 10,000. Okay, but what about compound interest? ಹಾಗಾದರೆ ಇದಕ್ಕೂ ಒಂದು ಫಾರ್ಮುಲಾ ಅಂತ ಇರಬೇಕಲ್ಲ ಕಂಪೌಂಡ್ ಇಂಟ್ರೆಸ್ಟಿಗೆ. ಕಂಪೌಂಡ್ ಇಂಟ್ರೆಸ್ಟ್ ಆಲ್ಸೋ ದೇರ್ ಮಸ್ಟ್ ಬಿ ಅ ಫಾರ್ಮುಲಾ ಟು ಫೈಂಡ್ ಔಟ್ ದ ಕಂಪೌಂಡ್ ಇಂಟ್ರೆಸ್ಟ್. ಸೊ ಥ್ರೂ ದ್ಯಾಟ್ ಫಾರ್ಮುಲಾ ಐ ವಿಲ್ ಡಿಸ್ಕಸ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಹೌದಾ, ಆ ಫಾರ್ಮುಲಾ ಏನು, ಕಂಪೌಂಡ್ ಇಂಟ್ರೆಸ್ಟಿಗೆ ಏನು ಫಾರ್ಮುಲಾ, ಅದನ್ನು ನಾನು ಮುಂದಿನ ಕ್ಲಾಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಮೇಲಿನ ಒಂದೆರಡು ಎಕ್ಸಾಂಪಲ್ಸು. ಸೊ ಇದನ್ನು ನಾನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.